ಅಕಸ್ಮಾತ್ ಆಗಿ ನೀವು ನನ್ನನ್ನು ಮದುವೆ ಆಗದೆ ಹೋದರೆ ನಾನು ಮಾಧ್ಯಮದ ಮುಂದೆ ಹೋಗ್ತೀನಿ, ನಿಮ್ಮ ಬಂಡವಾಳವನ್ನೆಲ್ಲ ಅಂದರೆ ಬಿಚ್ಚಿಡ್ತೀನಿ ಅಂತ ಹೇಳಿ. ಅದಾದ ನಂತರ ದೊಡ್ಡವರಿಂದ ಫೋನ್ ಮಾಡಿಸಿ ಹೀಗೆಲ್ಲ ಮಾಡಬೇಡಮ್ಮ ಅಂತ ಹೇಳಿ ಬುದ್ಧಿವಾದ ಹೇಳಿಸಿರ್ತಾರೆ. ಬೂದಿ ಮುಚ್ಚಿದ ಕೆಂಡದಂತಿದೆ ನಟಿ ಗುರೂಜಿ ಲವ್ ಸ್ಟೋರಿ. ನೋಡಿ, ಬೂದಿ ಮುಚ್ಚಿದ ಕೆಂಡದಂತಿದೆ ನಟಿ ಗುರೂಜಿಯ ಲವ್ ಸ್ಟೋರಿ. ಕೆಲವು ದಿನಗಳ ಹಿಂದೆ ಕಾರ್ತಿಕ ಮಾಸ ಪೂಜೆಯಲ್ಲಿ ನಟಿ ಭಾಗಿಯಾಗಿದ್ರು. ಕಾರ್ತಿಕ ಮಾಸ ಪೂಜೆ ಬಳಿಕ ಮದುವೆ ಆಗುವಂತೆ ಮತ್ತೆ ಒತ್ತಡವನ್ನ ಹೇರ್ತಾರೆ ಗುರೂಜಿಯ ಮೇಲೆ ನಟಿ. ಗುರೂಜಿ ಮೇಲೆ ಪದೇ ಪದೇ ಮದುವೆ ಆಗುವಂತೆ ಒತ್ತಡವನ್ನ ಹಾಕ್ತಾನೆ ಇರ್ತಾರೆ ನಟಿ. ಈ ವೇಳೆ ನಟಿಗೆ ದೊಡ್ಡವರಿಂದ ಫೋನ್ ಮಾಡಿಸ್ತಾರೆ ಗುರೂಜಿ. ಮುಂದಿನ ಮಾಘ ಮಾಸದಲ್ಲಿ ನಿರ್ಧಾರ ಮಾಡೋಣ ಅಂತ ಗುರೂಜಿ ಹೇಳ್ತಾರೆ ಆ ನಟಿಗೆ. ಕಳೆದ ವಾರವೂ ಗುರೂಜಿ ಜೊತೆ ನಟಿ ವಾಗ್ವಾದಕ್ಕಿಳಿತಾರೆ. ಯಾಕೆ ಮದುವೆ ಆಗಲ್ಲ, ಯಾಕೆ ತಡ ಮಾಡ್ತಾ ಇದ್ದೀರಿ, ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆ ನಟಿ ಆ ಗುರೂಜಿಯ ಜೊತೆಗೆ ವಾಗ್ವಾದಕ್ಕಿಳಿತಾರೆ. ಈ ವೇಳೆ ಶಬರಿಮಲೆ ಮಾಲೆ ಹಾಕಿರೋದಾಗಿ ಗುರೂಜಿ ಹೇಳ್ತಾರೆ. ನೋಡಮ್ಮ, ನಾನೀಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕಿದ್ದೀನಿ, ಈಗಾಗಲ್ಲ. ಶಬರಿಮಲೆಯಿಂದ ಬಂದ ಬಳಿಕ ಮಠಕ್ಕೆ ತೆರಳುತ್ತಾರೆ ನಟಿ. ಅಂದ್ರೆ ಈಗಾಗಲೇ ಕಾಯ್ತಾ ಇದ್ದಾರೆ ನಟಿ, ಗುರೂಜಿ ಯಾವಾಗ ಬರ್ತಾರೆ ಮಠಕ್ಕೆ ಅಂತ ಹೇಳಿ. ಈ ಬಾರಿ ಶತಾಯ ಗತಾಯ ಮದುವೆಗೆ ಒಪ್ಪಿಸೋದಕ್ಕೆ ನಟಿ ಎಲ್ಲ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಪ್ಪದೇ ಇದ್ರೆ ದಾಖಲೆಗಳನ್ನ ಬಯಲು ಮಾಡೋದಕ್ಕೆ ನಟಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ನೋಡಿ, ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಅಂದ್ರೆ ಅಕಸ್ಮಾತ್ ಆಗಿ ಆ ಗುರೂಜಿ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ಸುಮ್ಮನೆ ಇರ್ತಾರೆ ನಟಿ. ಇಲ್ಲ ಅಂತ ಅಂದ್ರೆ ಅವರ ಬಂಡವಾಳವನ್ನ ಎಲ್ಲರ ಎದುರು ಬಿಚ್ಚಿಡಲಿದ್ದಾರೆ ನಟಿ. ಈಗಾಗಲೇ ಒಂದು ಸಾರಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಪರಿಸ್ಥಿತಿ. ಕೆಲವು ದಿನಗಳ ಹಿಂದೆ ಪೂಜೆಯಲ್ಲಿ ಭಾಗಿಯಾಗಿದ್ರು. ಕಾರ್ತಿಕ ಮಾಸ ಪೂಜೆ ಬಳಿಕ ಮದುವೆ ಆಗುವಂತೆ ಮತ್ತೆ ಒತ್ತಡವನ್ನ ಹೇರಿದ್ರು. ಗುರೂಜಿ ಮೇಲೆ ಪದೇ ಪದೇ ಮದುವೆ ಆಗುವಂತೆ ಒತ್ತಡವನ್ನ ಹಾಕಿದ್ರು ಈ ನಟಿ. ನೋಡಿದ್ರ